ಅವರವರ ವೈಯಕ್ತಿಕ ಧರ್ಮಗಳನ್ನೇ ಬೋಧನೆ ಮಾಡ್ತಾರೆ. ಆದ್ರೆ ಯಾವ ಧರ್ಮದಲ್ಲೂ ಕೂಡ ಮಾನವೀಯತೆ ಸಾರಗಳ ಕಾಣ್ತಾ ಇಲ್ಲ. ಮಾನವೀಯತೆಯ ಸಾರ ಇರ್ತಕ್ಕಂಥದ್ದು ಇದರಲ್ಲಿ. ಇನ್ನ ಕೆಲವರು ರಾಷ್ಟ್ರ ಪ್ರೇಮದ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಏನು ರಾಷ್ಟ್ರ ಪ್ರೇಮ ಅಂದ್ರೆ ಮಣ್ಣ, ಹಸುನ, ಸೈನಿಕನ? ಏನ್ರಿ ರಾಷ್ಟ್ರ ಪ್ರೇಮ ಅಂತ ಅಂದ್ರೆ ಏನು? ರಾಷ್ಟ್ರ ಪ್ರೇಮ ಅಂದ್ರೆ ಏನ್ ಗೊತ್ತಾ? ಗೋವು ನಮ್ಮ ತಾಯಿ ಅಂತ ನಾವು ಹೇಳ್ತಾ ಇದೀವಲ್ಲ, ಇಲ್ಲೆಲ್ರಿಗೂ ತಲೆಗೆ ತುಂಬ್ತಾ ಇದಾರಲ್ಲ ಭೂಷಣನ. ಅವ್ರಿಗೆ ನಂದೊಂದು ಪ್ರಶ್ನೆ. ಅಮೆರಿಕ ದೇಶದಲ್ಲೋ ರಷ್ಯಾ ದೇಶಕ್ಕೋ ಯುರೋಪ್ ದೇಶಕ್ಕೋ ಹೋಗ್ಬಿಟ್ಟು ಗೋವು ಕೌ ಇಸ್ ಅವರ್ ಮದರ್ ಅಂತಾನೆ. ವಾಟ್? ಕೌ ಇಸ್ ಯುವರ್ ಮದರ್? ಆರ್ ಯು ಬಾರ್ನ್ ದ ವೂಂಬ್ ಆಫ್ ಎ ಕೌ? ದನದೊಟ್ಟೆಲ್ಲಿ ಹುಟ್ಟಿದ್ಯಾ ನೀನು? ಗೆಟ್ ಔಟ್ ಫ್ರಮ್ ಹಿಯರ್ ಅಂತಾರೆ. ಎಷ್ಟು ಹಾಸ್ಯಾಸ್ಪದವಾಗಿ ನಮ್ಮನ್ನ ನಡೆಸ್ಕೊಳ್ತಿದ್ದಾರೆ. ಮೂಢನಂಬಿಕೆಗಳನ್ನ ನಮ್ಮ ತಲೆ ಒಳಗಡೆ ಬಿತ್ತುತ್ತಾ ಇದ್ದಾರೆ ಅಂತ ನೋಡಿ. ಇದೇ ಒಂದು ಚೀನಾ ದೇಶಕ್ಕೆ ಹೋಗಿ, ಒಂದು ಅಮೆರಿಕ ದೇಶಕ್ಕೆ ಹೋಗಿ, ಒಂದು ಲಂಡನ್ಗೆ ಹೋಗಿ ಆ ಸೈನಿಕನನ್ನ ನಾವು ದೇವರು ಅಂತ ಕರೀರಿ. ಅಲ್ಲಿ ಏನ್ ಹೇಳ್ತಾರೆ? ಸೈನಿಕರನ್ನ ಏನಂತಾರೆ ಗೊತ್ತಾ? ಒಬ್ಬ ತರಬೇತಾದ ಕೊಲೆಗಾರ ಅಂತ ಅಂತಾರೆ. ಒಬ್ಬ ತರಬೇತಾಗಿರ್ತಕ್ಕಂಥ ಕೊಲೆಗಾರ ಅವನು ಇನ್ನೇನು ಅಲ್ಲ ಅಂತ ಅಂತಾರೆ. ಸೊ ಇದನ್ನ, ಈ ಹುಸಿ ರಾಷ್ಟ್ರ ಪ್ರೇಮಗಳನ್ನ ಜನರ ತಲೆಗೆ ಯಾಕೆ ತುಂಬ್ತಾ ಇದ್ದಾರೆ ಅಂತಂದ್ರೆ, ನಾವ್ಯಾರು ಕಾನ್ಸ್ಟಿಟ್ಯೂಷನ್ ಅನ್ನ ಅರ್ಥ ಮಾಡ್ಕೊಂಡಿಲ್ಲ. ಈ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ಸ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ತಿಳ್ಕೊಂಡಿಲ್ಲ. ಈ ಹುಸಿ ರಾಷ್ಟ್ರ ಪ್ರೇಮಗಳನ್ನ ನಮ್ಮ ತಲೆ ಖಾಲಿ ಇದೆ ಅನ್ನೋ ಕಾರಣಕ್ಕೆ ತಲೆಗೆ ತುಂಬ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಗೆ ಕೆಲವು ನಿರ್ಜೀವ ಸಂಕೇತಗಳಿಗೆ ಇದೇ ರಾಷ್ಟ್ರ ಪ್ರೇಮ ಅಂತಕ್ಕಂಥ ಹುಸಿ ಭಕ್ತಿಯನ್ನ ತುಂಬ್ತಾ ಇದ್ದಾರೆ. ಅದರಿಂದ ನಾವು ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ, ಸಂವಿಧಾನವೇ ನಮ್ಮೆಲ್ಲರ ತಾಯಿ, ಈ ದೇಶದ ಎಲ್ಲ ಕಾನೂನುಗಳ ತಾಯಿ ಇದೆಯಲ್ಲ ಅದು ಈ ಸಂವಿಧಾನ. ಮತ್ತೆ ಈ ದೇಶದ ಸುಪ್ರೀಂ ಕೋರ್ಟ್ ಇದೆಯಲ್ಲ ಅದು ತನ್ನ ಕಾರ್ಯಾರಂಭ ಮಾಡಿದ್ದು ಜನವರಿ 26ನೇ ತಾರೀಕು 1950ನೇ ಇಸ್ವಿಗೆ. ಆ ಸುಪ್ರೀಂ ಕೋರ್ಟ್ ಇದೆಯಲ್ಲ, ಸುಪ್ರೀಂ ಕೋರ್ಟ್ ತನ್ನ ಫಂಕ್ಷನಿಂಗ್ ಆಗ್ತಾ ಇರ್ತಕ್ಕಂಥದ್ದು, ತನ್ನ ಮಿಡಿತವನ್ನ ಮಾಡ್ತಾ ಇರ್ತಕ್ಕಂಥದ್ದು ಯಾವುದ್ರ ಮೇಲೆ ಗೊತ್ತಾ? ಭಾರತದ ಸಂವಿಧಾನದ ಮೇಲೆ. ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ನಡೀತಾ ಇದೆ, ರಾಜ್ಯ ಹೈಕೋರ್ಟ್ ನಡೀತಾ ಇದೆ, ಸೆಷನ್ಸ್ ನ್ಯಾಯಾಲಯ ನಡೀತಾ ಇದೆ, ಸ್ಥಳೀಯ ನ್ಯಾಯಾಲಯಗಳು ನಡೀತಾ ಇದಾವೆ, ವೆಚ್ಚ ನ್ಯಾಯಾಧಿಕರಣಗಳು, ಎಸಿ ಕೋರ್ಟು, ಡಿಸಿ ಕೋರ್ಟು, ಎಲ್ಲ ನ್ಯಾಯಾಲಯಗಳು ಫಂಕ್ಷನಿಂಗ್ ಆಗ್ತಾ ಇರ್ತಕ್ಕಂಥದ್ದು, ರನ್ನಿಂಗ್ ಆಗ್ತಾ ಇರ್ತಕ್ಕಂಥದ್ದು ಬಾಬಾ ಸಾಹೇಬರ ಸಂವಿಧಾನದ ಮೇಲೆ. ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳನ್ನ ನೀವು ಉನ್ನತವಾದಂಥ ಹುದ್ದೆಯಲ್ಲಿ ನೋಡಬೇಕಾ? ನೀವು ಉನ್ನತವಾದಂಥ ಒಳ್ಳೊಳ್ಳೆ ಜಾಗಗಳಲ್ಲಿ ಅವ್ರನ್ನ ಪ್ರತಿಷ್ಠಾಪಿಸಬೇಕಾ? ಒಳ್ಳೊಳ್ಳೆ ಜಾಗಗಳು ಯಾವ್ದು ಗೊತ್ತಾ? ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಹೈಕೋರ್ಟ್ನ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯವಾದಿಗಳು ಮತ್ತು ಬ್ರಿಗೇಡಿಯರ್ಸು, ಮಾರ್ಷಲರ್ಸು, ಏರ್ ಚೀಫ್ ಮಾರ್ಷಲರ್ಸು, ಇಂಥ ಬಹಳ ದೊಡ್ಡ ಸಂವಿಧಾನಾತ್ಮಕ ಹುದ್ದೆಗಳಲ್ಲಿ ನಿಮ್ಮ ಮಕ್ಕಳನ್ನ ನಿಯುಕ್ತಿಗೊಳಿಸಿ, ನಿಯೋಜನೆಗೊಳಿಸಿ ಕಣ್ತುಂಬ ನೋಡ್ಬೇಕಾ? ಹಾಗಾದ್ರೆ ನಿಮ್ಮ ಮಕ್ಕಳಿಗೆ ಮೂಢನಂಬಿಕೆಗಳನ್ನ ಬಿತ್ತೋದನ್ನ ನಿಲ್ಲಿಸ್ಬಿಡಿ. ಈ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ನಿಮ್ಮ ಮಕ್ಕಳ ಕೈಗೆ ಕೊಡಿ, ಅವರೇ ಓದ್ತಾರೆ. ಆ ನಿಮ್ಮ ಮಗಳು ಗೌನ್ ಹಾಕೊಂಡು ಹೈಕೋರ್ಟ್ ಅನ್ನ ರೆಪ್ರೆಸೆಂಟ್ ಮಾಡಿ, ಸುಪ್ರೀಂ ಕೋರ್ಟ್ ಅನ್ನು ರೆಪ್ರೆಸೆಂಟ್ ಮಾಡಿ ಅವಳು ನ್ಯಾಯಾಲಯ ತಗೊಬರ್ತಾಳೆ. ಯಾಕೆ ಅಂತಂದ್ರೆ ನೀವು ಪದೇ ಪದೇ ಧರ್ಮಸ್ಥಳಕ್ಕೆ ಹೋಗೋದು, ಅಯ್ಯಪ್ಪನ್ಗೆ ಹೋಗೋದು, ಮಲೆಮಾದಪ್ಪನ್ಗೆ ಹೋಗೋದು, ಮತ್ತೆ ಬೇರೆ ಬೇರೆ ದೇವಸ್ಥಾನಗಳನ್ನ ತಿರುಗಿಕೊಂಡು ನೀವು ನಿಂತಿದ್ದೀರಾ. ಆದ್ರೆ ನಿಮ್ಗೆ ಹೇಳ್ಕೊಟ್ಟಿದ್ರಲ್ಲ ಅವರ ಮಕ್ಕಳುಗಳು, ಅವರ ಮಕ್ಕಳ ಕೈಗೆ ಸಂವಿಧಾನದ ಪುಸ್ತಕವನ್ನ ಕೊಟ್ಟಿದ್ದಾರೆ. ದೇರ್ ಆಲ್ ಬ್ರಾಹ್ಮಿನ್ಸ್ ಮಕ್ಕಳುಗಳ ಕೈಗೆ ಸಂವಿಧಾನದ ಪುಸ್ತಕವನ್ನ ಕೊಟ್ಟಿದ್ದಾರೆ. ರಸ್ತೆಯಲ್ಲಿ ಅಂಬೇಡ್ಕರ್ನ ವಿರೋಧ ಮಾಡ್ತಾರೆ, ಮನೆಗಳಲ್ಲಿ ಅವರು ಅಂಬೇಡ್ಕರ್ನ ಪ್ರೀತಿ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಅಂಬೇಡ್ಕರ್ನ ವಿರೋಧ ಮಾಡ್ತಾರೆ, ಮನೆಗಳಲ್ಲಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಪುಸ್ತಕವನ್ನ ಮತ್ತೆ ಅಂಬೇಡ್ಕರ್ ಅವರ ಬರಹಗಳು, ಭಾಷಣಗಳನ್ನು ಅವ್ರಿಗೆ ಎದೆಗೆ ಹಕ್ಕೊಂಡಿದ್ದಾರೆ. ಅದ್ರ ಪರಿಣಾಮ ಏನಾಗಿದೆ ಅಂದ್ರೆ, ಈ ರಾಜ್ಯದ 180 ಜನ ಚೀಫ್ ಸೆಕ್ರೆಟರಿಗಳಲ್ಲಿ 160 ಜನ ಚೀಫ್ ಸೆಕ್ರೆಟರಿಗಳು ದೇರ್ ಆರ್ ಬ್ರಾಹ್ಮಿನ್ಸ್. ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಗವರ್ನರ್ಸ್ ಬ್ರಾಹ್ಮಿನ್ಸು, ಸೇನೆಯ ದಂಡನಾಯಕರು ಬ್ರಾಹ್ಮಿನ್ಸು, ಏರ್ ಚೀಫ್ ಮಾರ್ಷಲ್ಸ್ಗಳು ಬ್ರಾಹ್ಮಿನ್ಸು, ಬ್ರಿಗೇಡಿಯರ್ಸ್ ಬ್ರಾಹ್ಮಿನ್ಸು, 192 ರಾಷ್ಟ್ರದ ರಾಯಭಾರಿಗಳು ಯಾರ್ರಿ? ದೇ ಆರ್ ಆಲ್ ಬ್ರಾಹ್ಮಿನ್ಸ್. ಯಾಕೆ? ಅವ್ರು ನಿಮ್ಮಂಗೆ ರಾಮಾಯಣ ಓದಲ್ಲ, ಮಹಾಭಾರತ ಓದಲ್ಲ, ಮತ್ತೆ ಬೇರೆ ಬೇರೆ ಪುರಾಣಗಳನ್ನ ಅವ್ರು ಓದಲ್ಲ, ಗಾಯತ್ರಿ ಮಂತ್ರ ಜಪಿಸಲ್ಲ. ಅವರು ನಿಮಗೆ ಹೇಳ್ಕೊಡ್ತಾರೆ ಅಷ್ಟೇ, ನೀವು ಓದ್ರಿ ಅಂತ. ಯಾಕೆ ಅಂತಂದ್ರೆ ಅದ್ರೊಳಗಡೆ ನಿಮ್ಮನ್ನ ಗುಲಾಮರಾಗಿ ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಅವ್ರಿಗೆ ಗೊತ್ತಿದೆ, ಶಕ್ತಿ ಅವ್ರಿಗೆ ಗೊತ್ತಿದೆ. ಅದಕ್ಕೆ ನಿಮ್ಮನ್ನ ಗುಲಾಮರಾಗಿ ಇಟ್ಕೊಂಡಿದ್ರೆ ಅವರು 3% ಇರ್ತಕ್ಕಂಥ ಜನ, 5% ಇರ್ತಕ್ಕಂಥ ಜನ ದೇಶ ಆಳ್ತಾ ಇರ್ತಾರೆ. ಆದ್ರೆ ಭಾರತದಲ್ಲಿ ಸಂವಿಧಾನದಲ್ಲಿ ಏನಿದೆ, ಪ್ರಜಾಪ್ರಭುತ್ವ ಅಂದ್ರೆ, ಡೆಮಾಕ್ರಸಿ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ರೂಲ್ ಆಫ್ ಮೆಜಾರಿಟಿ ಅಂತಿದ್ದಾರೆ. ಎಲ್ಲಿ ಮೆಜಾರಿಟಿ ಇರ್ತಕ್ಕಂಥ ಜನ ದೇಶ ಆಳ್ತೀರಾ? ಇದಕ್ಕೆ ಅಭಿಪ್ರಾಯ ರೂಪಿಸಬೇಕಾಗಿರ್ತಕ್ಕಂಥ ಅರ್ನಾಬ್ ಗೋಸ್ವಾಮಿ, ಅಜಿತ್ ಹನುಮಕ್ಕನವರ್,
ರಾಧಾ ಹಿರೇಗೌಡರ್ ಎಲ್ರಿ ಬೆಳಿಗ್ಗೆ ಎದ್ದಕ್ಕೆ ಟಿವಿ ಮುಂದೆ 182 kg ಇರ್ತಕ್ಕಂಥ ಬ್ರಹ್ಮಾಂಡ ಗುರುನ್ ಕೂಡ್ಸ್ಕೊತೀರ. ಅವ್ನು ಹಿಂಗಾಕಿರ್ತಾನೆ ನಾಮನ, ಒಬ್ಬ ಹಿಂಗಾಕಿರ್ತಾನೆ, ಒಬ್ಬ ಬಟ್ಟೆನ ಬಿಚ್ಚಾಕೊಂಡು ಮೈಗೆಲ್ಲ ಬೂದಿ ಬಳಕೊಂಡಿರ್ತಾನೆ. ಸಂವಿಧಾನದ ವಿಚಾರ ಬೆಳಿಗ್ಗೆ ಎದ್ದರೆ ಯಾವ್ದಾದ್ರು ಒಂದು ಮೀಡಿಯಾ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ಯಾ, ಡಿಬೇಟ್ ಮಾಡ್ತಾ ಇದ್ಯಾ, ಚರ್ಚೆ ಮಾಡ್ತಾ ಇದ್ಯಾ? ನಿಮ್ ಬದುಕಿರೋದು, ನಿಮ್ ಭವಿಷ್ಯ ಇರೋದು, ನಿಮ್ಮ ಮಕ್ಕಳ ಭವಿಷ್ಯ ಇರೋದು, ನಿಮ್ಮ ಇಡೀ ಸರ್ವಸ್ವ ಇರ್ತಕ್ಕಂಥದ್ದು ಯಾವುದ್ರಲ್ಲಿ? ಸಂವಿಧಾನದಲ್ಲಲ್ವಾ? ಅದನ್ನ ಬಿಟ್ಟು ನಿನ್ನ ಮನೆ ಮುಂದೆ ಕರಿನಾಯಿ ಕಟ್ಟಾಕು, ನೀನು ಹೋಗ್ತಕ್ಕಂಥ ದಾರಿ ಸರಿ ಇಲ್ಲ, ನಿನ್ನ ಹೆಂಡ್ರನ್ನ ನಂಬೇಡ, ನಿನ್ನ ಮಗನ್ ನಂಬೇಡ, ಇಂಥದ್ದನ್ನ ಹೇಳುವಂಥದ್ದನ್ನ ನಾವು ನಂಬ್ಕೊಂಡು ಕೂತಿದೀವಿ. ಆದ್ರಿಂದ ಸ್ನೇಹಿತರೆ, ನಂದೊಂದೇ ಒಂದು ವಿಚಾರ, ಮೂಢನಂಬಿಕೆಗಳನ್ನ ತ್ಯಜಿಸಿ ಸಂವಿಧಾನ ನಿಮ್ಮ ಕೈಯಲ್ಲಿರ್ತಕ್ಕಂಥ ಭವಿಷ್ಯವನ್ನ ಬದಲಾಯಿಸ್ತಕ್ಕಂಥ ಕೀಲಿಕೈ, ಅದನ್ನ ನೀವು ತಕೊಳ್ಳಿ, ನಿಮ್ಮ ಮಕ್ಕಳಿಗೂ ಕೊಡಿ, ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗುತ್ತೆ. ಈ ದೇಶದ ಕಾಯುವ ಕಾವಲು ನಾಯಿಗಳಾಗಿ ನೀವು ನಿಂತ್ಕೊಳ್ತೀರಾ, ನೀವು ಸಂವಿಧಾನದ ರಕ್ಷಕರಾಗಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್, ಜೈ ಸಂವಿಧಾನ. ಥ್ಯಾಂಕ್ ಯು.